वरुणेन्द्र रुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरिः ओಂ। ಶ್ರೀಮದ್ಭಾಗವತ ಚತುರ್ಥ ಸ್ಕಂಧ 8ನೇ ಅಧ್ಯಾಯ 18ನೇ ಶ್ಲೋಕ. ಸತ್ಯಂ ಸುರುಚ್ಯಾ ಅಭಿಹಿತಂ ಭವಾನ್ ಮೇ ಯದ್ದುರ್ಭಗಾಯಾಃ ಉದರೇ ಗೃಹೀತಃ ಸ್ತನ್ಯೇನ ವೃದ್ಧಶ್ಚ ವಿಲಜ್ಜತೆ ಯಾಂ ಭಾರ್ಯೇತಿ ವಾ ವೋಢುಂ ಇಡಸ್ಪತಿರ್ಮಾಂ. ತಾಯಿಯಾದ ಸುನೀತಿ ಧ್ರುವನಿಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ಅನ್ವಯ ಅರ್ಥ ನೋಡಿ. ಇಡಸ್ಪತಿ ಭೂಪತಿ ಅಂತ ಅರ್ಥ, ರಾಜ ಅಂತ ಅರ್ಥ. ಆ ರಾಜನಾದ ಉತ್ತಾನಪಾದ ಯಾಮ ಭಾರ್ಯಾ ಇತಿ ಓಢುಂ, ಯಾಮ್ ಯಾವಳನ್ನ, ಭಾರ್ಯಾ ಇತಿ ಹೆಂಡತಿ ಅಂತ, ಓಢುಂ ಪರಿಗ್ರಹಿಸಲು, ಅವಳ ಪಾಲನಾ ಪೋಷಣ ರಕ್ಷಣಾ ಮುಂತಾದವುಗಳನ್ನು ಅಂಗೀಕರಿಸಲು, ವಿಲಜ್ಜತೇವಾ ಸಂಕೋಚ ಪಡ್ತಾನೆ. ಇವಳು ನನ್ನ ಹೆಂಡತಿ ಅಲ್ಲ, ದಾಸಿ ಅಂತಾನೆ ಮನಸ್ಸಿನಲ್ಲಿ ಭಾವನೆ ಅವನಿಗೆ. ಹೆಂಡತಿ ಅಂತ ಓಢುಂ ಅಂದ್ರೆ ವಕ್ತುಂ ಅಂತಾನು ಇನ್ನೊಂದು ಟಿಪ್ಪಣಿಕಾರರ ಅರ್ಥ ಬರೀತಾರೆ. ಅವಳು ತನ್ನ ಹೆಂಡತಿ ಅಂತ ಹೇಳಲಿಕ್ಕೂ ವಿಲಜ್ಜತೆ, ಸಂಕೋಚ ಪಡ್ತಾನೆ. ಅಂಥ ರಾಜ. ಇಂತಹ ದುರ್ಭಗಾಯಾಹ ಮೇ ಉದರೆ ಭವಾನ್ ಗೃಹೀತಃ, ಅಂಥ ದುರ್ದೈವಿಯಾದ ನನ್ನ ಹೊಟ್ಟೆಯಲ್ಲಿ ನೀ ಹುಟ್ಟಿದೆ ಧ್ರುವ. ಸ್ತನ್ಯೇನ ವೃದ್ಧಶ್ಚ, ನನ್ನ ಎದೆ ಹಾಲಿನಿಂದ, ಇಂಥ ದುರದೃಷ್ಟಶಾಲಿಯಾದವಳ ಎದೆ ಹಾಲಿನಿಂದ ವೃದ್ಧ ಬೆಳೆದೆ. ಆದ್ದರಿಂದ ಸುರುಚ್ಯ ಯತ್ ಅಭಿಹಿತಂ, ಸುರುಚಿ ಯಾವುದನ್ನು ಹೇಳಿದ್ಲೋ ತತ್ ಸತ್ಯಂ, ಅದು ಸತ್ಯವೇ. ತಾತ್ಪರ್ಯ ಸ್ಪಷ್ಟವಾಗಿದೆ. ತನ್ನ ಮನದ ಆಳದಲ್ಲಿ ಹುದುಗಿದ್ದ ವಿಷಯವನ್ನ ಆ ಬಾಲಕನ ಮುಂದೆ ತೋಡಿಕೊಳ್ತಾ ಇದ್ದಾಳೆ. ಮಗು, ಸುರುಚಿ ಹೇಳಿದ್ದು ನಿಜ. ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ. ನಾನು ಮಹಾರಾಜನಿಗೆ ದಾಸಿ ಇದ್ದ ಹಾಗೆ. ನನ್ನನ್ನು ಹೆಂಡತಿ ಅಂತ ಹೇಳೋಕ್ಕೂ ಸಂಕೋಚ ಪಟ್ಟುಕೊತಾನೆ. ಅವನ ಮನಸ್ಸಿನಲ್ಲಿ ದಾಸಿಗೆ ಇರಬಹುದಾದ ಕೀಳು ಭಾವ ನನ್ನ ವಿಷಯದಲ್ಲಿದೆ. ಇದು ನನ್ನ ಸ್ಥಿತಿ. ಆದ್ದರಿಂದ ನನ್ನ ಮಗನಾದ ನಿನಗೂ ಇಲ್ಲಿ ಯಾವ ಬೆಲೆ ಇಲ್ಲ. ಸುರುಚಿಯ ಮಾತು ಸತ್ಯ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಒಂದು ದೃಷ್ಟಿಯಿಂದ ನೋಡಿದಾಗ ಸುನೀತಿಯ ಈ ಪ್ರತಿಕ್ರಿಯೆ ಸರಿ ಅಲ್ಲವೇನೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಅವಳಿಗೆ ಎಷ್ಟೇ ದುಃಖ ಆಗಿರಲಿ, ಎದುರಿಗಿರುವ ಮಗು 5-6 ವರ್ಷದ ಎಳೆಯ, ಅವನಿಗೆ ಹೇಳಬಹುದಾದ ಮಾತುಗಳೇ ಇವು ಅಂತ ಅನ್ನೋ ವಿಚಾರ ಮನಸ್ಸಿಗೆ ಬರ್ತದೆ. ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ಆ ಸುನೀತಿಯ
ಸ್ಥಿತಿಯನ್ನ ನೀವು ಗಮನಿಸಿ. ಇಂದಲ್ಲ ನಾಳೆ ಮಗನಿಗೆ ತಿಳಿಯಲೇಬೇಕಾದ ಸಂಗತಿ ಇದು. ಪದೇ ಪದೇ ಇಂಥ ಸಂದರ್ಭಗಳನ್ನು ಅವನು ಎದುರಿಸ್ತಾನೆ. ಏನು ಅಂತ ಹೇಳ್ತಾ ಹೋಗ್ತೀರಿ, ಎಷ್ಟು ಅಂತ ಸುಳ್ಳು ಹೇಳ್ತೀರಿ. ಮತ್ತೆ ಅವನಾಗಿಯೇ ಕೇಳಿದ್ದಾನೆ. ಅವನ ಮನಸ್ಸು ಈ ವಿಚಾರವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸನ್ನದ್ಧವಾಗಿದೆ. ತಾಯಿ ಮಾಡಬೇಕಾದ ಕರ್ತವ್ಯಗಳು, ಮಗುವಿನ ಕಣ್ಣೀರು ಒರೆಸಿ ಸಮಾಧಾನ ಮಾಡಬೇಕಾಗಿದ್ದನ್ನ ಅದನ್ನೆಲ್ಲ ಮಾಡಿ ನಂತರ ಇಂದಲ್ಲ ನಾಳೆ ಎದುರಿಸಲೇಬೇಕಾದ ಸತ್ಯವನ್ನ, ತುಂಬಾ ಬುದ್ಧಿವಂತ ಮಗು ಇವನು, ಎದುರಿಸೋದನ್ನು ಕಲಿಯಲಿ ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಈ ಕಠೋರ ಮಾತುಗಳನ್ನು ಈ ಸಂದರ್ಭದಲ್ಲಿ ಅವಳು ಹೇಳಿರಬಹುದು ಅಂತ ಅನಿಸ್ತದೆ. ಮುಂದೆ 22ನೇ ಶ್ಲೋಕ. ತಮೇವ ವತ್ಸಾಶ್ರಯಭೃತ್ಯ ವತ್ಸಲಂ ಮುಮುಕ್ಷುಭಿಃ ಮೃಗ್ಯ ಪದಾಬ್ಜ ಪದ್ಧತಿಂ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸಿ ಅವಸ್ಥಾಪ್ಯ ಭಜಸ್ವ ಪೂರುಷಂ. ಹೇ ವತ್ಸ, ಭೃತ್ಯ ವತ್ಸಲಂ ಮುಮುಕ್ಷುಭಿಃ ಮೃಗ್ಯ ಪದಾಬ್ಜ ಪದ್ಧತಿಂ ಪೂರುಷಂ ತಮೇವ ಅನನ್ಯ ಭಾವೇ ನಿಜ ಧರ್ಮ ಭಾವಿತೆ ಮನಸಿ ಅವಸ್ಥಾಪ್ಯ ಭಜಸ್ವ. ಹೇ ವತ್ಸ, ಮಗುವೆ, ಭೃತ್ಯವತ್ಸಲಂ, ಆ ಭಗವಂತನಿಗೆ ವಿಶೇಷಣ ಭಕ್ತವತ್ಸಲಾಮ. ಮತ್ತೆಂಥವನು? ಮುಮುಕ್ಷುಭಿಃ ಮೃಗ್ಯ ಪದಾಬ್ಜ ಪದ್ಧತಿಂ. ಮುಮುಕ್ಷುಭಿಃ, ಮೋಕ್ಷವನ್ನ ಇಚ್ಛಿಸುವವರಿಂದ, ಮೃಗ್ಯ ಹುಡುಕಲ್ಪಡುವ, ಪದಾಬ್ಜ ಪದ್ಧತಿಂ ಪಾದಕಮಲ ವಿನ್ಯಾಸವುಳ್ಳಂಥ ಪೂರುಷಂ ಪುರುಷನಾಮಕ ಆ ಭಗವಂತನನ್ನ, ತಮೇವ ಅವನನ್ನೇ, ನಿಜ ಧರ್ಮ ಭಾವಿತೆ ಅನನ್ಯ ಭಾವೇ, ನಿಜ ಧರ್ಮ ಭಾವಿತೆ ನಿನ್ನ ಧರ್ಮದಿಂದ ಭಾವಿತವಾದ, ಅನನ್ಯ ಭಾವೇ ಭಗವಂತನಿಗೆ ಹೊರತಾದ ಯಾವ ಭಾವಗಳಿಗೂ ಆಸ್ಪದವಿಲ್ಲದಂಥ ಮನಸ್ಸಿ ಮನಸ್ಸಿನಲ್ಲಿ ಅವಸ್ಥಾಪ್ಯ ಚೆನ್ನಾಗಿ ಇಟ್ಟುಕೊಂಡು ನೆಲೆಗೊಳಿಸಿಕೊಂಡು ಭಜಸ್ವ ಭಜಿಸು ಧೇನಿಸು. ತಾತ್ಪರ್ಯ, ಏಕಾಗ್ರ ಚಿತ್ತದಿಂದ ಭಗವಂತನನ್ನ ಧೇನಿಸು ಅಂತ ಮಗನಾದ ಧ್ರುವನಿಗೆ ಸುನೀತಿ ಹೇಳ್ತಾ ಇದ್ದಾಳೆ. ಇಲ್ಲಿ ಅವಳು ಉಪಯೋಗಿಸುವ ವಿಶೇಷಣಗಳನ್ನು ಗಮನಿಸಿ. ಮುಮುಕ್ಷುಭಿಃ ಮೃಗ್ಯ, ಮೋಕ್ಷವನ್ನೇ ಕರುಣಿಸಬಲ್ಲವ ಆ ಭಗವಂತ. ನಿನ್ನ ಬಯಕೆ ಅದರ ಮುಂದೆ ತುಂಬಾ ಚಿಕ್ಕದು. ಒಂದು ವೇಳೆ ನಿನ್ನ ಬಯಕೆ ಪೂರೈಸದೇ ಇದ್ರೂ ಇಂಥ ಅನೇಕ ಬಯಕೆಗಳ ಜಾಲ ಅನಿಸಿದ ಈ ಸಂಸಾರದಿಂದಲೇ ನಿನ್ನನ್ನ ಪಾರು ಮಾಡುವ ಭಗವಂತ ಅವನು. ಆದ್ದರಿಂದ ತಮೇವ ಅವನನ್ನೇ ಭಜಿಸು. ಅವನ ಕುರಿತಾದ ಯಾವ ಉಪಾಸನೆಯೂ ವ್ಯರ್ಥ ಅಲ್ಲ, ಖಂಡಿತ ಫಲ ಕೊಟ್ಟೆ ಕೊಡ್ತಾನೆ. ಯಾಕೆ ಅಂದರೆ ಭೃತ್ಯವತ್ಸಲಂ, ಭಕ್ತವತ್ಸಲ ಅವನು. ಬೇಡಿದ್ದನ್ನು ಕೊಡೋ ಸಾಮರ್ಥ್ಯ ಮತ್ತು ವಾತ್ಸಲ್ಯ, ಭಕ್ತರ ಬಗೆಗಿನ ವಾತ್ಸಲ್ಯ ಇವೆರಡೂ ಇರುವವ ಅವ. ಆದ್ದರಿಂದ ತಮೇವ ಭಜಸ್ವ, ಅವನನ್ನೇ ಭಜಿಸು. ಅವನನ್ನು ಹೇಗೆ ಭಜಿಸೋದು, ಅವನನ್ನು ಹೇಗೆ ಧ್ಯಾನ ಮಾಡೋದು ಅನ್ನೋ ಆತಂಕ ಬೇಡ. ನಿಜ ಧರ್ಮ ಭಾವಿತೆ, ನಿನ್ನ ತಿಳುವಳಿಕೆಗೆ ಅನುಗುಣವಾದ, ನಿನ್ನ ಭಕ್ತಿಭಾವದಿಂದ ಪೋಷಿತನಾದ ಆ ಭಗವಂತನನ್ನ ಧೇನಿಸು. ಆದರೆ ಒಂದು ಸಂಗತಿ ಗಮನದಲ್ಲಿರಲಿ, ಏನೋ ಅನನ್ಯ ಭಾವೇ, ಧ್ಯಾನ ಕಾಲದಲ್ಲಿ ಅವನ ಹೊರತಾಗಿ ಮನಸ್ಸಿನಲ್ಲಿ ಏನೂ ತರಬೇಡ. ಅನನ್ಯ ಭಾವದಿಂದ ಅವನನ್ನು ಭಜಿಸು. ಹೀಗೆ ಮನಸ್ಸಿ ಅವಸ್ಥಾಪ್ಯ ಆ ಭಗವಂತನನ್ನ ಏಕಾಗ್ರ ಭಾವದಿಂದ, ಆ ಪುರುಷನಾಮಕ ಭಗವಂತನನ್ನ, ಅಂದ್ರೆ ಪುರಿ ಅಂದ್ರೆ ಈ ಶರೀರ, ಈ ಶರೀರ ಅನ್ನೋ ಪುರದಲ್ಲಿ ವಾಸ ಮಾಡಿರ್ತಕ್ಕಂಥ ನಿನ್ನ ಅಂತರ್ಯಾಮಿಯಾದ ಆ ಭಗವಂತನನ್ನ ಧೇನಿಸು, ಭಜಸ್ವ. ಮೇಲ್ನೋಟಕ್ಕೆ ಸಾಧಾರಣ ಶ್ಲೋಕ ಅನಿಸಿದ್ರು ಕೂಡ ನೀವು ಸ್ವಲ್ಪ ಗಮನ ಇಟ್ಟು ನೋಡಿದರೆ ಯಾರನ್ನ ಯಾಕೆ ಹೇಗೆ ಧೇನಿಸಬೇಕು ಅನ್ನೋ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ನೀಡುವಂತಹ ಶ್ಲೋಕ ಇದು. ನಮ್ಮೆಲ್ಲ ಸಮಸ್ಯೆಗಳಿಗೆ ಭಕ್ತವತ್ಸಲ ಭಗವಂತನೇ ಅಂತಿಮ ಸಮಾಧಾನ ಆಗಬಲ್ಲ ಅನ್ನೋ ಮಾತನ್ನ ಯಾರು ಬೇಕಾದರೂ ಹೇಳಬಹುದು. ಅದನ್ನ ನಿಜ ಜೀವನದಲ್ಲಿ ನಂಬಿ ಮಕ್ಕಳಿಗೆ ಉಪದೇಶಿಸುವವರ ಸಂಖ್ಯೆ ಕಡಿಮೆ.
ಅಂತಹ ಅಪರೂಪದ ಭಕ್ತವರ್ಗಕ್ಕೆ ಸೇರಿದ ಮಹಿಳೆ ಸುನೀತಿ ಅನ್ನೋದನ್ನು ಈ ಶ್ಲೋಕ ಸ್ಪಷ್ಟವಾಗಿ ಸಾರ್ತಾ ಇದೆ. ಮುಂದಿನ ಶ್ಲೋಕ 23. ನಾಣ್ಯಂ ತತಃ ಪದ್ಮಪಲಾಶಲೋಚನಾತ್ ದುಃಖಚ್ಛಿದಂತೆ ಮೃಗಯಾಮಿ ಕಂಚನ ಯೋ ಮೃಗ್ಯತೆ ಹಸ್ತಗೃಹೀತ ಪದ್ಮಯಾ ಶ್ರಿಯೇತರೈರಂಗ ವಿಮೃಗ್ಯಮಾಣಯ. ಶ್ರಿಯೇತರೈಃ ಅಂಗ ವಿಮೃಗ್ಯಮಾಣಯ. ಹೇ ಅಂಗ, ಸಂಬೋಧನೆ ಮಾಡ್ತಾ ಇದ್ದಾಳೆ, ಏ ಮಗುವೇ, ಶ್ರಿಯೇತರೈಃ ಲಕ್ಷ್ಮೀದೇವಿಗಿಂತ ಭಿನ್ನರಾದ ಎಲ್ಲ ದೇವತೆಗಳಿಂದ, ಮೃಗ್ಯಮಾನಯ ಹುಡುಕಲ್ಪಡುವ, ಹಸ್ತಗೃಹೀತ ಪದ್ಮಯ ಆ ಲಕ್ಷ್ಮೀದೇವಿಯಿಂದಲೂ ಕೂಡ, ಯೋ ಮೃಗ್ಯತೆ ಯಾವನು ಹುಡುಕಲ್ಪಡ್ತಾನೋ, ಯಾವನು ಉಪಾಸ್ಯನೋ ಅಂತಹ, ತೇ ದುಃಖಚ್ಛಿದಂ ನಿನ್ನ ದುಃಖ ದೂರ ಮಾಡುವ, ಪದ್ಮಪಲಾಶ ಲೋಚನಾತ್ ಆ ತಾವರೆಯ ಪಕಳೆಯಂಥ ಕಣ್ಣುಗಳುಳ್ಳಂಥ, ತತಃ ಆ ಭಗವಂತನಿಗಿಂತ, ಕಂಚನ ಅನ್ಯಂ ಬೇರೆ ಯಾರನ್ನೂ ನ ಮೃಗಯಾಮಿ ನಾನು ಕಾಣ್ಲಾರೆ. ಎರಡು ಸಂಗತಿಗಳಿಗಾಗಿ ಈ ಶ್ಲೋಕ ಮಹತ್ವದ್ದು ಅಂತ ಅನಿಸ್ತದೆ. ಒಂದು, ಮಹಾರಾಜನು ತನಗೆ ಪತಿಯೂ ಆದ ಉತ್ತಾನಪಾದನಿಂದ ತಿರಸ್ಕಾರ ಅವಮಾನಗಳಿಗೆ ಗುರಿಯಾದ ಸುನೀತಿಗೆ ಈ ಭೂಮಿ ಮೇಲೆ ಅವಳ ದುಃಖ ದೂರ ಮಾಡಬಲ್ಲವ ಯಾರೂ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡಿ, ಅವಳ ಸ್ಥಾನದಲ್ಲಿ ನಿಂತುಕೊಂಡು, ರಾಜನೇ ಸ್ವತಃ ಗಂಡ, ಅವನೇ ಇವಳನ್ನ ಅವಮಾನಿಸಲಿಕ್ಕೆ, ಇವಳನ್ನ ತುಚ್ಛವನ್ನಾಗಿ ಮಾಡಲಿಕ್ಕೆ ನಿರ್ಧಾರ ಮಾಡಿದಾಗ, ಈ ಭೂಮಿ ಮೇಲೆ ಅವಳ ದುಃಖವನ್ನ ಕೇಳಿ ಪರಿಹಾರ ಒದಗಿಸಬಲ್ಲವರು ಯಾರಿದ್ದಾರೆ? ಆದ್ದರಿಂದ ತನ್ನಂತಹದೇ ಅವಮಾನ ಅನುಭವಿಸಿ ಪರಿಹಾರಕ್ಕಾಗಿ ತನ್ನ ಮುಂದೆ ಕಾದು ನಿಂತಿರೋ ಈ ಧ್ರುವನಿಗೆ ವಾಸ್ತವವನ್ನ ತಿಳಿಸ್ತಾ ಇದ್ದಾಳೆ. ವಾಸ್ತವ ಸಂಗತಿಯನ್ನ ತಿಳಿಸಿ ಆಮೇಲೆ ಅದಕ್ಕೆ ಪರಿಹಾರ ಅಂತ ತನಗೆ ಅನ್ನಿಸಿದ್ದು, ಆದರೆ ತನಗೂ ಸಾಧಿಸಲಿಕ್ಕೆ ಆಗದ್ದು, ಆದರೆ ಮಗನಿಗೆ ಅದು ಅಶಕ್ಯ ಅಂತ ಭಾವಿಸದ ಉಪಾಯವನ್ನ ಸುನೀತಿ ಮಗನ ಮುಂದೆ ಇಡ್ತಾ ಇದ್ದಾಳೆ. ಯಾಕೆ ತಾನೇ ತಪಸ್ಸಿಗೆ ಹೋಗಿ ತನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಲ್ಲ ಸುನೀತಿ? ನನಗೆ ಆ ಯೋಗ್ಯತೆ ಇಲ್ಲ ಅಂತ ಅನಿಸ್ತೋ ಏನೋ. ನನಗೆ ಸಾಧ್ಯವಾಗದ್ದು ಧ್ರುವನಿಗೆ ಸಾಧ್ಯವಾದೀತೆ? ಇಲ್ಲ. ನಾವು ಮನುಷ್ಯರು ಮಾಡ್ತೀವಿ ಆ ತಪ್ಪು. ಸುನೀತಿ ಬಹಳ ಎತ್ತರದವಳು. ಅವಳು ಧ್ರುವನಿಗೆ ತನಗೆ ಸಾಧಿಸಲಾಗದ, ಆದರೆ ತನ್ನ ಮಗನಿಗೆ ಅಶಕ್ಯ ಅಂತ ಭಾವಿಸಲಿಲ್ಲ ಅಂಥ ಆ ಉಪಾಯವನ್ನ ಧ್ರುವನ ಮುಂದೆ ಇಡ್ತಾ ಇದ್ದಾಳೆ. ಇದು ಮೊದಲ ಸಂಗತಿ. ಎರಡನೇದ್ದು, ತನ್ನ ಮಾತು ಕೇಳಿ ಧ್ಯಾನಕ್ಕೆ ತೊಡಗಬಹುದಾದ ಧ್ರುವನಿಗೆ ಉಪಾಸನೆ ಹೇಗೆ ಮಾಡಬೇಕು ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಬಳಿಕ ಈ ಶ್ಲೋಕದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ದೇವತಾ ತಾರತಮ್ಯವನ್ನ ತಿಳಿಸ್ತಾ ಇದ್ದಾಳೆ ಧ್ರುವನಿಗೆ. ಧ್ಯಾನಕ್ಕೆ ಹೋಗುವವನು, ಉಪಾಸನೆ ಹೊರಡುವವನು, ಮಹಿಮಾನುಸಂಧಾನ ಪೂರ್ವಕ ಭಗವಂತನ ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾಳೆ ಈ ಶ್ಲೋಕದಲ್ಲಿ. ನೋಡಿ, ಯಾವ ಬ್ರಹ್ಮಾದಿ ಸಕಲ ದೇವತೆಗಳು, ಶ್ರೇಯೇತರರಾದ ಲಕ್ಷ್ಮೀದೇವಿಯಿಂದ ಇತರರಾದ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಾವಳನ್ನ ಅವಲಂಬಿಸಿದ್ದಾರೋ ಅಂಥವಳು ಹಸ್ತಗೃಹೀತ ಪದ್ಮಯ, ಅವಳು ಕೈಯಲ್ಲಿ ಪದ್ಮ ಹಿಡಿದು ಯಾವನ ಸೇವೆಯನ್ನ ನಿರಂತರ ಮಾಡ್ತಾ ಇದ್ದಾಳೋ ಅಂತಹ ಪುಂಡರೀಕಾಕ್ಷ ಮಾತ್ರ ನಿನ್ನ ದುಃಖ ದೂರ ಮಾಡಬಲ್ಲವ, ಅವನನ್ನ ಉಪಾಸಿಸು ಅಂತ ಹೇಳ್ತಿದ್ದಾಳೆ. ಇದನ್ನು ಓದ್ತಾ ಇದ್ದ ಹಾಗೆ ಆಚಾರ್ಯರ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅನ್ನೋ ಲಕ್ಷ್ಮೀ ಸ್ತೋತ್ರ ಸ್ಮರಣೆಗೆ ಸಹಜವಾಗಿ ಬರ್ತಾ ಇದೆ. ಹಸ್ತಗೃಹೀತ ಪದ್ಮಯ ಅನ್ನೋ ವಿಶೇಷಣ ಸಾಂಕೇತಿಕ ಅರ್ಥವನ್ನು ಸೂಚಿಸ್ತಾ ಇದೆ. ಪದ್ಮ ನಮ್ಮ ಹೃದಯದ ಸಂಕೇತ, ಹೃತ್ ಪದ್ಮ ಅಂತ ಕರಿತೀವಿ ಶಾಸ್ತ್ರದಲ್ಲಿ ಪದೇ ಪದೇ ಅದನ್ನ. ಭಕ್ತನ ಒಳಗೆ ಇರುವ 8 ದಳಗಳ ಅರಳಿದ ಪದ್ಮ ಭಗವಂತನ ಆವಾಸ ಸ್ಥಾನ. ಅಷ್ಟ ದಿಕ್ಪಾಲಕ ದೇವತೆಗಳಿಂದ ಉಪಾಸ್ಯನಾದ ಭಗವಂತ ಅಲ್ಲಿ ವಾಸವಾಗಿದ್ದಾನೆ. ಅಂತಹ ಭಕ್ತಿ ಕೇಂದ್ರ ಅವಳಿಗೆ ಕರತಲಾ ಮಲಕ ಹಸ್ತಗೃಹೀತ ಪದ್ಮಯ, ಬಯಸಿದಾಗ ಅವಳಿಗೆ ಒದಗುವಂಥದ್ದು. ಅದು ಒಂದರ್ಥ. ಇನ್ನೊಂದರ್ಥ ಹಸ್ತಗೃಹೀತ ಪದ್ಮಯ ಶ್ರಿಯಾ ಅಂದ್ರೆ
ಭಗವಂತನ ಪಾದ ಅನ್ನೋ ಪದ್ಮಗಳನ್ನ ತನ್ನ ಹಸ್ತಗಳನ್ನುವ ಪದ್ಮದಲ್ಲಿ ಇರಿಸಿ ಸೇವಿಸ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮಧರಾಯತಾಕ್ಷಿ ಶ್ರೀ ಸೂಕ್ತ. ಭಗವದ್ಧ್ಯಾನದಲ್ಲೂ ಈ ಸಂದರ್ಭ ಪ್ರಸಕ್ತವಾದದ್ದು ಈ ಸಂದರ್ಭದಲ್ಲಿ ಸ್ಮರಣೆಗೆ ಬರ್ತಾ ಇದೆ. ಊರ್ವೋರ್ನಿಧಾಯ ಕರಪಲ್ಲವರೋಚಿಷಾಯತ್ ಸಂಭ್ಲಾಲಿತಂ ಹೃದಿ ವಿಭೋಃ ಅಭವಸ್ಯ ಕುರ್ಯಾತ್. ಆ ಪದ್ಮಾದೇವಿ ತನ್ನ ಊರ್ವೋರ್ನಿಧಾಯ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಕಾಂತಿಯುತ ಕರಪಲ್ಲವಗಳಿಂದ ಲಾಲಿಸುತ್ತಿರುವ ಆ ಭಗವಂತನ ಪಾದ ಪದ್ಮಗಳನ್ನ ನಮ್ಮ ಹೃದಯದಲ್ಲಿ ಧ್ಯಾನಿಸಬೇಕು. ಈಗ ತಾನೇ ನಾವು ಆ ಭಗವದ್ಧ್ಯಾನಂ ಅನ್ನೋ ಭಾಗದಲ್ಲಿ ಅಭ್ಯಸಿಸಿದ ಈ ಧ್ಯಾನ ಕ್ರಮವನ್ನ ನೆನಪಿಗೆ ತರುವ ಶಬ್ದ ಈ ಶ್ಲೋಕದಲ್ಲಿನ ಹಸ್ತಗೃಹೀತ ಪದ್ಮಯ ಶ್ರಿಯ ಅನ್ನೋ ಶಬ್ದ. ಧ್ಯಾನಕ್ಕೆ ಹೊರಟ ಧ್ರುವನಿಗೆ ಧ್ಯಾನ ಕ್ರಮವನ್ನ ಸೂಚ್ಯವಾಗಿ ಈ ಶ್ಲೋಕದ ಮೂಲಕ ತಿಳಿಸಿದ್ದಾಳೆ. ಮುಂದಿನ ಶ್ಲೋಕ ಮೈತ್ರೇಯ ಉವಾಚ, ಶ್ಲೋಕ 24. ಏವಂ ಸಂಜಲ್ಪಿತಂ ಮಾತುಃ ಆಕರ್ಣ್ಯಾರ್ಥಾಗಮಂ ವಚಃ ಸಂನಿಯಮ್ಯ ಆತ್ಮನಾತ್ಮಾನಂ ನಿಶ್ಚಕ್ರಾಮ ಪಿತುಃ ಪುರಾತ್. ಅನ್ವಯ ಅರ್ಥ ನೋಡಿ. ಏವಂ ಸಂಜಲ್ಪಿತಂ, ಹೀಗೆ ಸಂಜಲ್ಪಿತಂ ಚೆನ್ನಾಗಿ ಹೇಳಲ್ಪಟ್ಟ ಮಾತುಹು ತಾಯಿಯ ಅರ್ಥಾಗಮಂ ವಚಃ, ಅರ್ಥ ಅಂದ್ರೆ ಪುರುಷಾರ್ಥ, ಅದನ್ನ ಆಗಮಂ ಅಂದ್ರೆ ತಂದುಕೊಡಬಲ್ಲಂಥ, ಬಯಸಿದ ಪುರುಷಾರ್ಥ ತಂದುಕೊಡಬಲ್ಲಂಥ ಅಂಥ ವಚಃ ಮಾತನ್ನ ಆಕರ್ಣ್ಯ ಕೇಳಿ ಆತ್ಮನ ಆತ್ಮಾನಂ ಸಂನಿಯಮ್ಯ, ಆತ್ಮನ ವಿವೇಕದಿಂದ ಬುದ್ಧಿಯಿಂದ ಆತ್ಮಾನಂ ಮನಸ್ಸನ್ನ ಸಂನಿಯಮ್ಯ ಚೆನ್ನಾಗಿ ನಿಯಂತ್ರಿಸಿಕೊಂಡು ಪಿತುಹು ಪುರಾತ್ ನಿಶ್ಚಕ್ರಾಮ, ಆ ತಂದೆಯ ಪಟ್ಟಣದಿಂದ ಉತ್ತಾನಪಾದನ ಪಟ್ಟಣದಿಂದ ಧ್ರುವ ಹೊರಟ. ತಾತ್ಪರ್ಯ ಸ್ಪಷ್ಟ ಆದ್ದರಿಂದ ಮುಂದೆ 27ನೇ ಶ್ಲೋಕಕ್ಕೆ ಬರೋಣ. ನಾರದ ಉವಾಚ ನಾಧುನಾಪ್ಯವಮಾನಂತೆ ಸಂವಾನಂ ಸಮ್ಮಾನಂ ವಾಪಿ ಪುತ್ರಕ ಲಕ್ಷಯಾಮಃ ಕುಮಾರಸ್ಯ ಸಕ್ತಸ್ಯ ಕ್ರೀಡನಾದಿಷು. ನಾರದರ ಭೇಟಿಯಾಗಿದೆ ಧ್ರುವನಿಗೆ ಅರಣ್ಯ ಮಾರ್ಗದಲ್ಲಿ. ಅಲ್ಲಿ ನಾರದರು ಅವನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಹೇ ಪುತ್ರಕ, ಮಗನೇ, ಪ್ರೀತಿಯಿಂದ ಮಾಡಿದ ಸಂಬೋಧನೆ ಅದು. ಅಧುನಾ ಅಂದ್ರೆ ಈಗ, ಈ ಎಳೆಯ ವಯಸ್ಸಿನಲ್ಲಿ ಕ್ರೀಡಾದಿಷು ಸಕ್ತಸ್ಯ ತೇ, ಆಟಪಾಠಗಳಲ್ಲಿ ಆಸಕ್ತನಾಗಿರ್ತಕ್ಕಂಥ ನಿನಗೆ ಅವಮಾನಂ ವಾ ಸಮ್ಮಾನಂ ಕುತಃ, ಕುತಃ ಅಂತ ಶ್ಲೋಕದಲ್ಲಿಲ್ಲ, ಇಟ್ಕೊಳ್ಬೇಕು. ಅವಮಾನಂ ವಾ ಸಮ್ಮಾನಂ, ಅವಮಾನ ಅಥವಾ ಸನ್ಮಾನ, ಕುತಃ ಎಲ್ಲಿಂದ, ನಲಕ್ಷಯಾಮಃ, ಇಂಥ ಸಂಗತಿಗಳಿಗೆ ಅಷ್ಟು ಲಕ್ಷ್ಯ ಕೊಡಬಾರದು. ಆಟ ಆಡೋ ವಯಸ್ಸಿದು, ಅವಮಾನ ಸಮ್ಮಾನ ಈ ವಯಸ್ಸಿಗೇನು. ಆದ್ದರಿಂದ ಲಕ್ಷಯಾಮಃ ಅಂತ ಇರೋದ್ರಿಂದ ವಯಂ ಅಂತ ಇಟ್ಕೊಳ್ಬೇಕು. ವಯಂ ನ ಲಕ್ಷಯಾಮಃ, ನಾವು ಲಕ್ಷ್ಯ ಕೊಡೋದಿಲ್ಲ. ಅರ್ಥಾತ್ ಧ್ರುವ, ನೀನು ಲಕ್ಷ್ಯ ಕೊಡಬಾರದು. ತಾತ್ಪರ್ಯ ಇಷ್ಟೇ. ನಾರದರು ಧ್ರುವನನ್ನ ಪರೀಕ್ಷಿಸೋ ದೃಷ್ಟಿಯಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಧ್ರುವ, ನೀನಿನ್ನೂ ಎಳೆಯ ವಯಸ್ಸಿನ ಬಾಲಕ, ನಿನ್ನ ವಯಸ್ಸಿಗೆ ಸಹಜವಾದದ್ದು ಆಟಪಾಠಗಳಲ್ಲಿ ಮೈ ಮರೆಯೋದು. ಮಾನ ಸಮ್ಮಾನ ಅವಮಾನ ಇವುಗಳ ಕಡೆಗೆ ಗಮನ ಕೊಡಬಾರ್ದು. ಮಕ್ಕಳು ಮಕ್ಕಳ ಹಾಗೆ ಇರಬೇಕು. ಮಾನಾವಮಾನಗಳನ್ನು ಅತಿಯಾಗಿ ಹಚ್ಕೊಳ್ಬಾರ್ದು. ಇದು ನಾರದರ ಆಂತರ್ಯ. ಮುಂದಿನ ಶ್ಲೋಕ ನೋಡಿ. ವಿಕಲ್ಪೇ ವಿದ್ಯಮಾನೇಪಿ ನಹ್ಯ ಸಂತೋಷ ಹೇತವಃ ಪುಂಸೋ ಮೋಹಮೃತೆ ಭಿನ್ನಾಃ ಯಲ್ಲೋಕೆ ನಿಜ ಕರ್ಮಭಿಃ. ವಿಕಲ್ಪೆ ವಿದ್ಯಮಾನೇಪಿ, ಬೇರೆ ವಿಕಲ್ಪಗಳು ಅಂದ್ರೆ ಎರಡರ್ಥ ಬರೆದಿದ್ದಾರೆ ಟಿಪ್ಪಣಿಕಾರರು. ಇದಕ್ಕೆ ಅನೇಕ ಅರ್ಥಗಳಿವೆ, ಎರಡು ಅರ್ಥಗಳನ್ನು ನಾನು ತಗೊಂಡಿದ್ದೇನೆ. ವಿಕಲ್ಪೆ ವಿದ್ಯಮಾನೇಪಿ, ಮೊದಲನೇ ಅರ್ಥ ಇವರು ಶತ್ರುಗಳು, ಇವರು ಮಿತ್ರರು ಎಂಬಂಥ ಸುಖ ದುಃಖಕಾರಕ ವಿಚಾರಗಳು ಇದ್ರೂ ಕೂಡ, ಅಥವಾ ಇನ್ನೊಂದರ್ಥ, ನಾನು ವಯಸ್ಸಿನಿಂದ ಬಾಲಕ ಆದರೂ ಕೂಡ ಬುದ್ಧಿಯಿಂದ ಅಲ್ಲ ಅಂತ ನೀನು ಭಾವಿಸುವೆಯಾದರೆ, ಅಂದ್ರೆ ನಾರದರು ಧ್ರುವನಿಗೆ ಹೇಳ್ತಾ ಇದ್ದಾರೆ. ಈಗ ಹಿಂದಿನ ಶ್ಲೋಕದಲ್ಲಿ ಆಟವಾಡುವ ವಯಸ್ಸಪ್ಪ, ಮಾನ ಸಮ್ಮಾನ ಇದೆಲ್ಲ ಹಚ್ಕೋಬಾರದು ಅಂತ ಹೇಳಿದರು.
ಆದರೆ ವಯಸ್ಸಿಗೆ ಮೀರಿದ ಬುದ್ಧಿ ಧ್ರುವನದ್ದು. ಆದ್ದರಿಂದ ನಾನು ವಯಸ್ಸಿನಿಂದ ಬಾಲಕ ಆದರೂ ಬುದ್ಧಿಯಿಂದ ಅಲ್ಲ, ನನಗೆ ಮಾನ ಅವಮಾನ ಎಲ್ಲ ತಿಳಿತದೆ ಮತ್ತು ಮನಸ್ಸಿನಲ್ಲಿ ಉಳಿತದೆ ಅಂತ ನೀನು ಹೇಳುವೆಯಾದರೆ, ಪುಂಸಃ ಮನುಷ್ಯರಿಗೆ ಮೋಹಂ ಋತೆ, ಮೋಹ ಅಂದರೆ ಭ್ರಮೆ, ಅದಕ್ಕೆ ಹೊರತಾಗಿ ಅಸಂತೋಷ ಹೇತವಃ ನ, ಅಸಂತೋಷಕ್ಕೆ ದುಃಖಕ್ಕೆ ಕಾರಣಗಳು ಇಲ್ಲ. ಯತ್ ಯಾವ ಕಾರಣಗಳು ಅಂದರೆ ಯಾವ ದುಃಖ ಕಾರಣಗಳು, ನಿಜ ಕರ್ಮಭಿಹಿ ಅಂದರೆ ಜೀವನ ಕರ್ಮಕ್ಕೆ ಅನುಸಾರವಾಗಿ ಭಿನ್ನಾಹ ಬೇರೆ ಬೇರೆ ಆಗಿ ಒದಗಿ ಬರ್ತವೆ. ಇದು ತಿಳಿದ ವಿಷಯ, ಪ್ರಾಜ್ಞರು ಒಪ್ಪಿದ ವಿಷಯ. ಏನ್ ತಾತ್ಪರ್ಯ? ನೀನಿನ್ನೂ ಬಾಲಕ, ಮನೆಗೆ ಮರಳು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಬಳಿಕ ನಾರದರು ಈ ಶ್ಲೋಕದಲ್ಲಿ ವಿಕಲ್ಪೆ ಇನ್ನೊಂದು ಉಪಾಯದಿಂದ ಧ್ರುವನನ್ನ ಮನೆಗೆ ಮರಳಿಸಲಿಕ್ಕೆ ಅವನ ಮನವನ್ನು ಒಲಿಸ್ತಾ ಇದ್ದಾರೆ. ಧ್ರುವ, ಒಂದ್ ವೇಳೆ ನೀನು ನಾನು ಬಾಲಕ ಅಲ್ಲ, ನನಗೆ ನಡೆದದ್ದು ಅರ್ಥ ಆಗಿದೆ ಅಂತ ಭಾವಿಸಿದ್ರೆ ಅದು ಸತ್ಯ ಅಲ್ಲ, ಅದು ನಿನ್ನ ಭ್ರಮೆ. ಯಾಕೆ ಭ್ರಮೆ ಅಂತ ತಿಳ್ಕೋಬೇಕು ಅಂದ್ರೆ, ಮನುಷ್ಯರಿಗೆ ಸುಖ ದುಃಖಗಳು ಯಾಕೆ ಉಂಟಾಗ್ತವೆ? ಒಂದು ಕ್ಷಣ ಯೋಚನೆ ಮಾಡು. ಇವರು ಮಿತ್ರರು, ಇವರು ನನಗೆ ಬೇಕಾದದ್ದನ್ನು ಮಾಡುವವರು, ಇವರು ನನ್ನ ಹಿತೈಷಿಗಳು, ಮತ್ತಿತರು ನನಗೆ ಅಹಿತವನ್ನು ಉಂಟು ಮಾಡುವುದರಿಂದ, ನನಗೆ ಬೇಡವಾದದ್ದನ್ನು ಮಾಡುವುದರಿಂದ ನನ್ನ ಶತ್ರುಗಳು ಅಥವಾ ನನಗೆ ಬೇಡದವರು ಅಂತ ನಾವು ಯೋಚಿಸ್ತೇವೆ. ಸುಖ ದುಃಖಗಳಿಗೆ ವಾಸ್ತವದಲ್ಲಿ ನಮ್ಮ ಮಿತ್ರರೋ ಶತ್ರುಗಳೋ ಅಥವಾ ಜೀವನದ ಸನ್ನಿವೇಶಗಳು ಮೇಲ್ನೋಟಕ್ಕೆ ಮಾತ್ರ ಕಾರಣ ಅಂತ ಅನಿಸ್ತವೆ. ವಾಸ್ತವ ಏನು? ನಮ್ಮ ಕರ್ಮಗಳು. ನಮ್ಮ ಕರ್ಮಗಳೇ ನಮ್ಮ ಸುಖ ದುಃಖಗಳಿಗೆ ಕಾರಣ. ಸುತ್ತಲಿನ ಜನ ಮಿತ್ರರೂ ಅಲ್ಲ, ಶತ್ರುರೂ ಅಲ್ಲ. ನಮ್ಮ ಸುಖ ದುಃಖಗಳಿಗೆ ಅವರು ನಿಮಿತ್ತ ಮಾತ್ರ. ನಮ್ಮ ಕರ್ಮದಲ್ಲಿ ಏನೋ ಒಂದು ಕೆಟ್ಟದ್ದನ್ನು ಅನುಭವಿಸೋದು ಬರೆದಿರುತ್ತೆ, ಅದಕ್ಕೆ ಅನುಗುಣವಾಗಿ ಯಾರಿಗೋ ನಮಗೆ ಕೆಟ್ಟದ್ದನ್ನು ಮಾಡೋ ಬುದ್ಧಿ ಹುಟ್ಟುತ್ತದೆ. ನಮ್ಮ ಕರ್ಮದಲ್ಲಿ ಸಂತೋಷವನ್ನ ಸುಖವನ್ನ ಅನುಭವಿಸೋದು ಬರೆದಿರತ್ತೆ, ಅದಕ್ಕೆ ಅನುಗುಣವಾಗಿ ಯಾರಿಗೋ ಪ್ರೇರಣೆ ಆಗತ್ತೆ, ಅವ್ರು ನಮಗೆ ಹಿತವಾದದ್ದನ್ನ ಸುಖವಾಗುವಂಥದ್ದನ್ನ ಅವ್ರು ಮಾಡ್ತಾರೆ. ಆದ್ದರಿಂದ ಜೀವನ ಸುಖ ದುಃಖಗಳಿಗೆ ಸುತ್ತಲಿನವರು ಅಥವಾ ಸನ್ನಿವೇಶಗಳು ನಿಮಿತ್ತ ಮಾತ್ರರು. ಇದು ವಾಸ್ತವ. ಆದ್ದರಿಂದ ಯಾವುದು ಸುಖ ದುಃಖಗಳಿಗೆ ಕಾರಣ ಅಲ್ಲವೋ ಅದನ್ನ ಕಾರಣ ಅಂತ ನಾವು ಭಾವಿಸ್ತೀವಲ್ವಾ, ಅದನ್ನೇ ಮೋಹ ಅಂತ ಹೇಳಿದ್ರು. ಮೋಹ ಅಥವಾ ಭ್ರಮೆ. ಪ್ರಕೃತ ನೀನೇನ್ ತಿಳ್ಕೊಳ್ಬೇಕು? ನನ್ನ ಕರ್ಮಾನುಸಾರ ನನಗೆ ದುಃಖ ಪ್ರಾಪ್ತವಾಯಿತು, ನನಗೆ ಅವಮಾನ ಪ್ರಾಪ್ತವಾಯಿತು. ಇದಕ್ಕೆ ಸುರುಚಿಯಾಗಲಿ ಉತ್ಥಾನಪಾದ ಆಗಲಿ ಬೇರೆ ಯಾರೇ ಆಗಲಿ ಕಾರಣ ಅಲ್ಲ. ಈ ಸಮಾಧಾನ ಮಾಡಿಕೊಂಡು ಮನೆಗೆ ಮರಳು. ಇದು ನಾರದರ ಆಶಯ ಅಂತ ಅನಿಸ್ತದೆ. ಮುಂದಿನ ಶ್ಲೋಕ ನೋಡಿ, ಶ್ಲೋಕ 29. ಪರಿತುಷ್ಯೇತ್ ತತಸ್ತಾತ ತಾವನ್ಮಾತ್ರೇಣ ಪೂರುಷಃ ದೈವೋಪಸಾದಿತಂ ಯಾವತ್ ವೀಕ್ಷೇಶ್ವರ ಗತಿಂ ಬುಧಃ. ನಾರದರು ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ಹೇ ತಾತ, ಮಗುವೆ, ತತಃ ಆದ್ದರಿಂದ, ಬುಧಃ ಪೂರುಷಃ ಬುದ್ಧಿವಂತ ಮನುಷ್ಯನು, ಈಶ್ವರ ಗತಿಂ ಈಶ್ವರನ ಇಚ್ಛೆಯನ್ನ, ದೈವೋಪಸಾದಿತಂ ಯಾವತ್ ವೀಕ್ಷ್ಯ ತನಗೆ ದೈವ ಅನುಗ್ರಹಿಸಿದ್ದನ್ನ, ಯಾವತ್ ಎಷ್ಟು ಎನ್ನುವುದನ್ನ ವೀಕ್ಷ್ಯ ನೋಡಿ ತಿಳಿದು, ತಾವನ್ನ ಮಾತ್ರೇಣ ದೈವದತ್ತವಾದದ್ದರಿಂದಲೇ ಪರಿತುಷ್ಯೇತ್ ಸಂತೋಷವಾಗಿ ಇರಬೇಕು. ಅರ್ಥ ಸ್ಪಷ್ಟ. ಮುಂದೆ ಶ್ಲೋಕ 31, 32 ನೋಡಿ, ಆಮೇಲೆ ಒಟ್ಟಿಗೆ ತಾತ್ಪರ್ಯ ಹೇಳ್ತೇನೆ. ಮುನಯಃ ಪದವೀಂ ಯಸ್ಯ ನಿಸ್ಸಂಗೇನ ಉರುಜನ್ಮಭಿಃ ನ ವಿದುಃ ಮೃಗಯಂತೋಪಿ ತೀವ್ರಯೋಗ ಸಮಾಧಿನಾ. ಮುಂದಿನ ಶ್ಲೋಕನೂ ಓದ್ತೇನೆ. ಅತೋ ನಿವರ್ತತಾಂ ಏಷಃ ನಿರ್ಬಂಧಸ್ತವ ನಿಷ್ಫಲಃ ಯತಿಷ್ಯತಿ ಭವಾನ್ ಕಾಲೇ ಶ್ರೇಯಸಾಂ ಸಮುಪಸ್ಥಿತೇ. ಎರಡು ಶ್ಲೋಕದ ಅನ್ವಯ ಅರ್ಥ ನೋಡಿ.
ತೀವ್ರ ಯೋಗ ಸಮಾಧಿನ, ತೀವ್ರವಾದ ಅಂದ್ರೆ ಉಗ್ರವಾದ ಯೋಗ ಸಮಾಧಿನ, ಯೋಗ ಸಮಾಧಿಯಿಂದ ನಿಸ್ಸಂಗೇನ ಒಂಟಿಯಾಗಿ ಇದ್ದು ಉರುಜನ್ಮಭಿಹಿ ಅನೇಕ ಬಹುಜನ್ಮಗಳಿಂದ ಮೃಗಯಂತೋಪಿ ಹುಡುಕ್ತಾ ಇದ್ರೂ ಕೂಡ ಯಸ್ಯ ಪದವೀಂ ಮುನಯಃ ನ ವಿದುಹು, ಯಾರ ಸ್ಥಾನವನ್ನ ಯಾರ ಇರುವಿಕೆಯನ್ನ ಮುನಿಗಳೂ ಕೂಡ ತಿಳಿಯಲಿಕ್ಕಾಗಲಿಲ್ವೋ. ಆದ್ದರಿಂದ ಮುಂದಿನ ಶ್ಲೋಕ 32ನೇ ಶ್ಲೋಕದ ಅನ್ವಯಾರ್ಥ ನೋಡಿ. ಏಷಃ ತವ ನಿರ್ಬಂಧ, ನಿನಗೆ ನೀನೇ ಹಾಕಿಕೊಂಡಿರುವ ಈ ತಪಸ್ಸಿನ ನಿರ್ಬಂಧವು ನಿಷ್ಫಲ ವ್ಯರ್ಥ. ಅತಃ ನಿವರ್ತತಾಂ, ಆದ್ದರಿಂದ ಊರಿಗೆ ಮರಳು. ಶ್ರೇಯಸಾಂ ಕಾಲೇ ಸಮುಪಸ್ಥಿತೆ ಭವಾನ್ ಯತಿಷ್ಯತಿ, ನಿನಗೆ ಮುಂದೆ ದೊಡ್ಡವನಾದ ಬಳಿಕ, ಕಾಲೇ ಅಂದರೆ ನೀನು ದೊಡ್ಡವನಾದ ಕಾಲದಲ್ಲಿ, ಶ್ರೇಯಸಾಂ ಸಮುಪಸ್ಥಿತೆ ನಿನಗೆ ಮೋಕ್ಷಾದಿ ಶ್ರೇಯಸ್ಸು ಉಂಟಾಗುವ ಕಾಲ, ಅಂದರೆ ನೀನು ತುಂಬಾ ದೊಡ್ಡವನಾಗಿ ಸಂಸಾರ ಎಲ್ಲ ಮಾಡಿ ಮುಗಿಸಿದ ಮೇಲೆ ಭವಾನ್ ಯತಿಷ್ಯತಿ, ಭವಾನ್ ನೀನು ಯತಿಷ್ಯತಿ ಅಂಥ ತಪಸ್ಸಿಗಾಗಿ ಆಧ್ಯಾತ್ಮಿಕ ಸಾಧನೆಗಾಗಿ ಪ್ರಯತ್ನ ಮಾಡುವಿಯಂತೆ ಮುಂದೆ. ಈಗ ಸದ್ಯಕ್ಕೆ ನಿವರ್ತತಾಂ, ಊರಿಗೆ ಮರಳು. ಈ ಶ್ಲೋಕಗಳಲ್ಲಿ ನಾರದರು 2 ಕಾರಣಗಳನ್ನ ನೀಡಿ ಧ್ರುವನಿಗೆ ಮನವೊಲಿಸ್ತಾ ಇದ್ದಾರೆ ಮರಳಿ ಊರಿಗೆ ಹೋಗ್ಲಿಕ್ಕೆ. ಮೊದಲನೇದ್ದು, ಎಂಥೆಂಥ ಮುನಿಗಳು ಉಗ್ರ ತಪಸ್ಸನ್ನ ಒಂಟಿಯಾಗಿ ಜನ್ಮ ಜನ್ಮಾಂತರಗಳ ಗಟ್ಲೆ ಅರಣ್ಯಗಳಲ್ಲಿ ನಿಂತುಕೊಂಡು ತಪಸ್ಸ ಆಚರಿಸಿ ಹುಡುಕಿದರೂ ಕೂಡ, ಯೋಗ ಸಮಾಧಿ ಮುಂತಾದ ಏನೆಲ್ಲ ಪ್ರಯತ್ನ ಮಾಡಿದರೂ ಅವರಿಗೆ ಅವನ ವಿಳಾಸ ಕೂಡ ಸಿಕ್ಕಿಲ್ಲ. ಯಾವುದಕ್ಕೂ ಕಾಲ ಒದಗಿ ಬರಬೇಕು. ಅಂಥ ಕಾಲ ಬಂದಾಗ ನೀನು ಮತ್ತೆ ಬರುವಿಯಂತೆ. ನಿನಗೆ ಅಂಥ ಏನಾದರೂ ಸಾಧನೆ, ದೊಡ್ಡ ಸಾಧನೆ ಮಾಡಲೇಬೇಕು ಅನ್ನೋ ಹಠ ಇದ್ದರೆ ಆವಾಗ ಕಾಲ ಬಂದಾಗ ಮುಂದೆ ದೊಡ್ಡವನಾದ ಮೇಲೆ ಪ್ರಯತ್ನ ಮಾಡುವಿಯಂತೆ. ಯತಿಷ್ಯತಿ, ಈಗ ಸದ್ಯಕ್ಕೆ ನೋಡಿ ಭವಿಷ್ಯತ್ ಕಾಲದ ಪ್ರಯೋಗ ಅದು, ಮುಂದೆ ಪ್ರಯತ್ನ ಮಾಡುವಿಯಂತೆ. ಈಗ ಊರಿಗೆ ಮರಳು. ಒಂದು ದೃಷ್ಟಿಯಿಂದ ನೋಡಿದರೆ ನಾರದರು ಧ್ರುವನಿಗೆ ಭವಿಷ್ಯ ನುಡಿದಿದ್ದಾರೆ. ಕಾಲ ಪ್ರಾಪ್ತ ಆಗತ್ತೆ, ಆವಾಗ ನೀನು ಮರಳಿ ಬರ್ತಿ. ಈಗ ಇದು ತಪಸ್ಸಿಗೆ ಸಕಾಲ ಅಲ್ಲ. ಇಷ್ಟು ನಾರದರ ಮಾತಿನ ಸಾರ. ಶ್ಲೋಕ 34. ಚಂದ ಇದೆ ಶ್ಲೋಕ ಇದು. ಗುಣಾಧಿಕಾನ್ ಮುದಂ ಲಿಪ್ಸೇತ್ ಅನುಕ್ರೋಶಂ ಗುಣಾಧಮಾತ್ ಮೈತ್ರೀಂ ಸಮಾನಾತ್ ಅನ್ವಿಚ್ಛೇತ್ ನ ತಾಪೈಃ ಅಭಿಭೂಯತೆ. ಅನ್ವಯಾರ್ಥ ನೋಡಿ. ಗುಣಾಧಿಕಾತ್, ತನಗಿಂತ ಹೆಚ್ಚು, ನಾರದರು ಧ್ರುವನಿಗೆ ಹೇಳ್ತಾ ಇರೋ ಮಾತು ಮುಂದುವರೆದಿದೆ. ಗುಣಾಧಿಕಾತ್, ತನಗಿಂತ ಹೆಚ್ಚು ಗುಣಶಾಲಿಯಾದವನಿಂದ ಮುದಂ ಲಿಪ್ಸೇತ್, ಸಂತೋಷವನ್ನು ಹೊಂದಬೇಕು. ಗುಣಾಧಮಾತ್, ಕಡಿಮೆ ಗುಣವುಳ್ಳವನಿಂದ ಅನುಕ್ರೋಶಂ, ಅವನ ವಿಷಯದಲ್ಲಿ ಕರುಣೆಯನ್ನು ತಾಳಬೇಕು. ಸಮಾನಾತ್, ಗುಣಗಳಲ್ಲಿ ಸಮಾನನಾದವನಿಂದ ಮೈತ್ರೀಂ, ಸ್ನೇಹವನ್ನ ಅನ್ವಿಚ್ಛೇತ್, ಇಚ್ಛಿಸಬೇಕು. ಹೀಗೆ ಮಾಡೋದ್ರಿಂದ ತಾಪೈಹಿ, ಆ 3 ಗುಣಗಳ ತಾಪಗಳಿಂದ ನಾಭಿಭೂಯತೆ, ಸೋಲಿಸಲ್ಪಡುವುದಿಲ್ಲ. ಈ ಮಾತಿನಿಂದ ಧ್ರುವ ಏನು ತಿಳಿಬೇಕು? ಇದೊಂದು ಸುಭಾಷಿತ ಇದ್ದಂಗಿದೆ. ಧ್ರುವ ಏನು ತಿಳಿಬೇಕು, ಏನು ಮಾಡಬೇಕು, ಅದು ಧ್ರುವನಿಗೆ ಬಿಟ್ಟದ್ದು. ಪ್ರಾಯ ಈ ಶ್ಲೋಕವನ್ನು ನೋಡಿದಾಗ ನಮಗೆ ಅನಿಸುವಂಥದ್ದು, ಧ್ರುವನ ಜೀವನದಲ್ಲಿ 3 ತರಹದ ವ್ಯಕ್ತಿಗಳು ಎದುರಾಗಿದ್ದಾರೆ. ಉತ್ತಮ, ಮಧ್ಯಮ, ಅಧಮ. ಇದೇ ತಾನೆ ನಾವು ಎಲ್ಲ ಎದುರಿಸೋ ಜನಗಳು ಜೀವನದಲ್ಲಿ. ಈ 3 ತರಹದ ಜನರನ್ನ ಎದುರಿಸಿದಾಗ ಅವರ ವಿಷಯದಲ್ಲಿ ನಮ್ಮ ಪ್ರತಿಕ್ರಿಯೆ 3 ಬೇರೆ ಬೇರೆ ರೀತಿ ಇರಬೇಕು. ಅದು ಹೇಗಿರಬೇಕು ಅನ್ನೋದನ್ನ ನಾರದರು ಧ್ರುವನಿಗೆ ಹೇಳಿದ್ದಾರೆ. ಇಲ್ಲಿ ಪ್ರಕೃತದಲ್ಲಿ ಸುನೀತಿ ಉತ್ತಮಳು, ಸುರುಚಿ ಅಧಮಳು, ಉತ್ತಾನಪಾದ ಮಧ್ಯಮ, ಅಥವಾ ಅವನನ್ನು ತನ್ನ ಕರ್ತವ್ಯ ಮಾಡಲಿಲ್ಲ ಅಂತ ಅಧಮರ ಲಿಸ್ಟಿಗೆ ಸೇರಿಸಬಹುದು ನಿಮ್ಮ ವಿವಕ್ಷೆ ಪ್ರಕಾರ. ಅಂತೂ ಒಂದು
ಘಟ್ಟದಲ್ಲಿ ಧ್ರುವ ಇವರೆಲ್ಲರ ಸ್ವಭಾವ ಹೀಗೆ ಅಂತ ತಿಳಿದ ಮೇಲೆ ತನ್ನ ವರ್ತನೆಯನ್ನ ನಾರದರು ಹೇಳಿದಂತೆ ಬದಲಾಯಿಸಿಕೊಂಡು ಅವರ ಜೊತೆಗೆ ಇದ್ದು ಬಿಟ್ರಾಯ್ತು, ಸಮಸ್ಯೆಗೆ ಪರಿಹಾರ ದೊರಕಿತು, ಇನ್ನು ಮನೆಗೆ ಮರಳಬಹುದು. ಇದು ನಾರದರ ಮಾತಿನ ಆಂತರ್ಯ ಇದ್ದಂತೆ ತೋರ್ತದೆ. ಇದಕ್ಕೆ ಧ್ರುವ ಏನು ಉತ್ತರ ನೀಡಿದ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ನಾವು ಕಾಣಲಿದ್ದೇವೆ. ಅದಕ್ಕೂ ಮೊದಲು ನಾರದರು ಧ್ರುವನಿಗೆ ಏನೇನು ಹೇಳಿದರು ಅನ್ನೋದನ್ನ ಒಮ್ಮೆ ಇಡಿಯಾಗಿ ನೋಡೋಣ. ನಾರದರು ಧ್ರುವ ನಿಂತ ನೆಲೆ ಎಷ್ಟು ಗಟ್ಟಿ ಎಂಬುದರ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಯಾವ ಮಾತುಗಳು ನಾರದರ ನಿಜವಾದ ಉಪದೇಶ ಅಲ್ಲ, ಅದು ನಮಗೆ ಮುಂದೆ ಗೊತ್ತಾಗ್ತದೆ. ಉಪದೇಶ ನೀಡೋ ಮೊದಲು ಶಿಷ್ಯ ನಿಂತ ನೆಲೆಯ ಪರೀಕ್ಷೆ ಆಗಬೇಕು, ಅವನ ಯೋಗ್ಯತೆಯ ಪರೀಕ್ಷೆ ಆಗಬೇಕು. ಅದಕ್ಕಾಗಿ ಒಂದೊಂದೇ ಬಾಣ ಪ್ರಯೋಗ ಮಾಡಿ ಯಾವುದಕ್ಕೆ ಗುರಿಯಾಗಿ ಅವನು ಕೆಳಗೆ ಬೀಳ್ತಾನೆ ನೋಡ್ತಾ ಇದ್ದಾರೆ ನಾರದರು. ನೋಡಿ, ನಾರದರು ಮೊದಲು ಹೇಳಿದ ಮಾತು, ಆಟಗಳಲ್ಲಿ ಮೈ ಮರೆಯೋ ವಯಸ್ಸಪ್ಪ ಇದು, ಅವಮಾನ ಸನ್ಮಾನ ಈ ವಿಚಾರ, ಇದು ಈ ವಯಸ್ಸಿಗೆ ಮಾಡೋ ವಿಚಾರವೇ ಅಲ್ಲ, ಇದು ಬಿಟ್ಬಿಡು. ಏನಾರ ಆಗ್ತಾ ಇರ್ತದೆ, ಮತ್ತು ಆಟದಲ್ಲಿ ತೊಡಗಿದಾಗ ಅದೆಲ್ಲ ಮರ್ತು ಹೋಗ್ತದೆ. ಈ ವಯಸ್ಸಿಗೆ ಇರಬೇಕಾದ ಸಹಜ ಸ್ವಭಾವ ಅದು. ಆದ್ದರಿಂದ ಇದು ಮೊದಲನೇದ್ದು. ಚಿಕ್ಕವ ನೀನು, ಮಾನ ಸಮ್ಮಾನ ಅವೆಲ್ಲನೂ ತಲೆಗೆ ಹಚ್ಕೋಬೇಡ, ಆಟ ಆಡ್ಕೊಂಡು ಆರಾಮಾಗಿರು ಅಂತ ಹೇಳ್ತೀವಲ್ವಾ, ಅದನ್ನು ಮೊದಲಿಗೆ ಪ್ರಯೋಗ ಮಾಡಿದರು. ಅವರಿಗೆ ಅವನ ಮುಖಭಾವ ನೋಡಿ ಗೊತ್ತಾಯ್ತೋ ಏನೋ, ಇದು ಉಪಯೋಗ ಆಗಲಿಲ್ಲ ಅವನಿಗೆ. ಮುಂದಿನ ಅಸ್ತ್ರ ಬಳಸಿದ್ರು. ಇಲ್ಲ, ನಾನು ಅಷ್ಟು ಚಿಕ್ಕವನಲ್ಲ, ಕೆಲವರಿಗೆ ವಯಸ್ಸಿಗೆ ಮೀರಿದ ಬೌದ್ಧಿಕ ಪ್ರೌಢತೆ ಮತ್ತು ಅಂಥ ಸಂವೇದನಾಶೀಲತೆ ಇರ್ತದೆ. ನಾನು ಅಂಥವ ಅಂತ ನೀನು ತಿಳಿದಿದ್ರೆ, ಅಂಥವನಾಗಿದ್ರೆ, ಈಗ ಬುದ್ಧಿವಂತರು ಮಾತ್ರ ತಿಳಿಯಬಲ್ಲಂಥ ಒಂದು ವಿಚಾರ ನಿನಗೆ ತಿಳಿಸ್ತೇನೆ. ಇದು ನಿನ್ನ ವಯಸ್ಸಿಗೆ ಮೀರಿದ ವಿಚಾರ, ಆದರೂ ವಯಸ್ಸಿಗೆ ಮೀರಿದ ಬುದ್ಧಿ ಉಳ್ಳವ ನೀನು. ಆದ್ದರಿಂದ ನಿನಗಿದನ್ನು ಹೇಳ್ತೇನೆ. ಏನದು ಮುಂದಿನ ವಿಚಾರ? ಜೀವನದಲ್ಲಿ ಯಾವುದೇ ದುಃಖದ ಮೂಲ ಕಾರಣ ವ್ಯಕ್ತಿ ಅಲ್ಲ. ಯಾರನ್ನೂ ನಾನು ಇವನಿಂದಾಗಿ ದುಃಖ ಆಗ್ತದೆ ಅಂತ ತಿಳ್ಕೊತೀವಿ, ಅಥವಾ ಸನ್ನಿವೇಶ, ಇಂಥ ಸನ್ನಿವೇಶ ಇದು ನನ್ನ ದುಃಖಕ್ಕೆ ಕಾರಣವಾಯಿತು ಅಂತ ಭಾವಿಸ್ತೇವೆ. ಅದು ಅಲ್ಲ. ನಮ್ಮ ದುಃಖಕ್ಕೆ ಕಾರಣ ನಮ್ಮ ಪೂರ್ವ ಕರ್ಮಗಳು, ನಮ್ಮ ಕರ್ಮಾನುಸಾರ ಫಲ, ಉಳಿದವರೆಲ್ಲ ನೆಪ ಮಾತ್ರ. ಇದು ಹಿ ಅನ್ನೋ ಶ್ಲೋಕದಲ್ಲಿನ ಶಬ್ದದಿಂದ ಇದು ಪ್ರಾಜ್ಞರಿಗೆ ಸಿದ್ಧವಾದ, ಎಲ್ಲರೂ ಒಪ್ಪಿರ್ತಕ್ಕಂಥ ಮಾತು. ಇದು ಸತ್ಯ, ಇದು ವಾಸ್ತವ ಜೀವನದ್ದು. ನೀನು ವಯಸ್ಸಿಗೆ ಮೀರಿದ ವಿಚಾರ, ಆದರೆ ಬುದ್ಧಿವಂತ ನೀನು, ಯೋಚನೆ ಮಾಡಿ ಈ ಸತ್ಯವನ್ನ ಅರಗಿಸಿಕೊಳ್ಳಬಲ್ಲೆ. ಆದ್ದರಿಂದ ಇದನ್ನ ನಿನಗೆ ಹೇಳ್ತಾ ಇದ್ದೇನೆ. ಪ್ರಕೃತ ಇದನ್ನು ತಿಳಿದ ಮೇಲೆ ಧ್ರುವ, ನಿನ್ನ ಈಗಿನ ಸ್ಥಿತಿಗೆ ಸುರುಚಿಯಾಗಲಿ ಉತ್ಥಾನಪಾದ ಆಗಲಿ ಕಾರಣರ ಅಲ್ವೇ ಅಲ್ಲ. ನಿನ್ನ ಹಳೆಯ ದುಷ್ಕರ್ಮ ಒಂದು ಅನುಭವಿಸಿ ಕಳೆದು ಹೋಯ್ತು ಅನ್ನೋ ಸಮಾಧಾನ ಮಾಡ್ಕೋ. ಮರಳಿ ಮನೆಗೆ ಹೋಗಿ ಜೀವನವನ್ನು ಮುಂದುವರಿಸು. ಯಾಕೆಂದ್ರೆ ವಿವೇಕಿಯಾದವ ಜೀವನದಲ್ಲಿ ಕರ್ಮಗತಿ ಅಂಥದ್ದು. ಕರ್ಮ ನಮ್ಮ ಜೀವನದಲ್ಲಿ ವಹಿಸೋ ಪಾತ್ರ ಏನು, ಈಶ್ವರನ ಇಚ್ಛಾ, ಇವುಗಳ ನೆಲೆಯಲ್ಲಿ ತನಗೆ ಒದಗಿದ ಪ್ರಸಂಗದ ಸಾರಾಸಾರ ವಿವೇಚನೆ ಮಾಡಿ ವಾಸ್ತವವನ್ನ ಸರಿಯಾಗಿ ಗುರುತಿಸಿ, ಅನಂತರ ಇದೆಲ್ಲ ತಿಳಿದ ಬಳಿಕ ಬಂದದ್ದರಲ್ಲಿ ಸಂತೋಷ ಚಿತ್ತನಾಗಿ ಬದುಕುವ ಪ್ರಯತ್ನ ಮಾಡಬೇಕು. ಅದು ವಿವೇಕಿಯ ಲಕ್ಷಣ. ಹೌದು, ಇದೆಲ್ಲ ಸರಿ ನಾರದರೆ, ನನ್ನ ತಾಯಿ ಭಗವಂತನನ್ನ ಒಲಿಸಿ ನಿನಗೆ ಬೇಕಾದದ್ದನ್ನ ಪಡೆ ಅಂತ ಹೇಳಿದ್ಲಲ್ಲ ಅಂತನ್ನೋ ವಿಚಾರ ನಿನ್ನ ಮನಸ್ಸಿಗೆ ಬರ್ತಾ ಇದೆ. ಆದರೆ ಈ ವಿಷಯದಲ್ಲಿ ನಾನು ಹೇಳೋ ಒಂದು ಮಾತು ಕೇಳು. ನೋಡು, ಯೋಗ, ತೀವ್ರ ಸಮಾಧಿ ಒಬ್ಬೊಬ್ಬರೇ ಕಾಡಿನಲ್ಲಿ ಆ ಜನ್ಮ ಮಾತ್ರವಲ್ಲ ಅನೇಕ ಜನ್ಮ ಸವಿಸಿದವರಿಗೂ ಸಿಕ್ಕಿಲ್ಲ ಭಗವಂತ. ನೀನಿನ್ನು ಚಿಕ್ಕವ, ನಿನಗೆ ಅಂಥದ್ದನ್ನ ಏನಾದರೂ ದೊಡ್ಡದನ್ನ ಸಾಧಿಸಲೇಬೇಕು, ಈ ಜೀವನ ವ್ಯರ್ಥ ಹೋಗ್ಕೊಡಬಾರದು, ದೊಡ್ಡದನ್ನ ಸಾಧಿಸಿ ಈ ಜೀವನ ಮುಗಿಸ್ಬೇಕು ಅನ್ನುವಂಥ ಹಠ ಏನಾದರೂ ಇದ್ದೆ, ನಾ ಅದನ್ನು ಬೇಡ ಅಂತ ಹೇಳೋದಿಲ್ಲ. ಖಂಡಿತ ಮಾಡು.
ಪಕ್ವ ಕಾಲ ಬಂದು ಒದಗಿದಾಗ, ನೀನು ಬೆಳೆದು ದೊಡ್ಡವನಾದ ಮೇಲೆ, ಇಂಥ ಉಗ್ರ ಸಾಧನೆಗೆ ಸಿದ್ಧನಾದ ಮೇಲೆ, ಈ ಬದುಕನ್ನು ಬದುಕಿ ಇದರಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ತಿಳಿದು ಇದರಲ್ಲಿ ಒಂದು ವೈರಾಗ್ಯ ಹುಟ್ಟುತ್ತದೆ. ಆಗ ಸರಿಯಾದ ಕಾಲ ಆಧ್ಯಾತ್ಮಿಕ ಸಾಧನೆಗೆ ಬಂದು ಒದಗಿದಂತೆ. ಆ ಬಳಿಕ ಪರಮ ಪುರುಷಾರ್ಥ ಮೋಕ್ಷ ಸಾಧನೆ, ಅದಕ್ಕಾಗಿ ತಪಸ್ ಮಾಡು. ಈಗ ಮನೆಗೆ ಮರಳು, ಆ ಕಾಲ ಬಂದಿಲ್ಲ ಇನ್ನು. ಜೀವನದಲ್ಲಿ ಎಂಥೆಂಥ ಸ್ವಭಾವದ ವ್ಯಕ್ತಿಗಳ ಜೊತೆಗೆ ಹೇಗೆ ವ್ಯವಹರಿಸಿ ಅವರಿಂದ ಬರಬಹುದಾದ ಆಪತ್ತು ದುಃಖ ನಿವಾರಿಸಿಕೊಳ್ಬೇಕು, ಮನಸ್ಸಿಗೆ ಸಮಾಧಾನ ತಂದುಕೋಬೇಕು ಅನ್ನೋದನ್ನು ನಿನಗೆ ಹೇಳಿದ್ದೀನಿ ನಾನು. ಆದ್ದರಿಂದ ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟು ನಾರದರ ಮಾತಿನ ಸಾರ. ಇನ್ನು ಮುಂದೆ ಇದಕ್ಕೆ ಧ್ರುವನ ಸಂಕ್ಷಿಪ್ತವಾದ ಆದರೆ ಖಚಿತವಾದ ಉತ್ತರ ನೋಡಿ. ಶ್ಲೋಕ 35, 36, 37. ಧ್ರುವ ಉವಾಚ. ಸೋಯಂ ಶಮೋ ಭಗವತಾ ಸುಖ ದುಃಖ ಹತಾತ್ಮನಾಂ ದರ್ಶಿತಃ ಕೃಪಯಾ ಪುಂಸಾಂ ದುರ್ದರ್ಶಃ ಅಸ್ಮದ್ವಿಧೈಸ್ತು ಯಃ. ಅನ್ವಯಾರ್ಥ ನೋಡಿ. ಸುಖ ದುಃಖ ಹತಾತ್ಮನಾಂ ಪುಂಸಾಂ, ಸುಖ ದುಃಖಗಳಿಂದ ಹತರಾದ ಪೀಡಿತರಾದ ಮನುಷ್ಯರಿಗೆ ಸಹ ಅಯಂ ಶಮಃ, ಈಗ ನೀವು ಹೇಳಿದ ಮಾತು ಶಾಂತಿಕಾರಕವಾಗಿದೆ, ಸಮಾಧಾನಕಾರಕವಾಗಿದೆ. ಭಗವತ ಪೂಜ್ಯರಾದ ತಮ್ಮಿಂದ ಕೃಪೆಯ, ನಮ್ಮಂಥವರ ಮೇಲಿನ ಕೃಪೆಯಿಂದ ದರ್ಶಿತ, ಈ ಮಾರ್ಗ ದರ್ಶಿತವಾಗಿದೆ. ತು ಆದರೆ ಅಸ್ಮದ್ವಿಧೈಹಿ, ನಮ್ಮಂಥ ಸಾಮಾನ್ಯರಿಂದ ಅದು ದುರ್ದರ್ಶ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಾರದ್ರೆ. ಯಾಕೆ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಕಾರಣ ಕೊಡ್ತಾನೆ ಧ್ರುವ. ಅಥಾಪಿ ಮೇ ವಿನೀತಸ್ಯ ಕ್ಷಾತ್ರಂ ಘೋರಮುಪೇಯುಷಃ ಸುರುಚ್ಯ ದುರ್ವಚೋ ಬಾಣೈಃ ನ ಭಿನ್ನೇ ಶ್ರಯತೆ ಹೃದಿ. ನಾರದರೆ, ಧ್ರುವ ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾನೆ. ಅಥಾಪಿ, ನೀವು ಹೇಳಿದ್ದು ಸತ್ಯವಾದರೂ ಕೂಡ, ಕ್ಷಾತ್ರಂ ಘೋರಂ ಉಪೇಯುಷಃ, ಘೋರವಾದ ಕ್ಷತ್ರಿಯ ಸ್ವಭಾವವನ್ನು ಹೊಂದಿರತಕ್ಕಂಥ ಅವಿನೀತಸ್ಯ, ವಿನಯ ಇಲ್ಲದೆ ಇರುವ ನನಗೆ, ಅವಿನೀತನಿಗೆ, ಸುರುಚ್ಯ ದುರ್ವಚೋ ಬಾಣೈಹಿ, ಆ ಸುರುಚಿಯ ದುರ್ವಚನಗಳೆಂಬ ಬಾಣಗಳಿಂದ ಭಿನ್ನೆ ಒಡೆದು ಹೋದ, ಮೇ ಹೃದಿ, ನನ್ನ ಹೃದಯದಲ್ಲಿ, ನ ಶ್ರಯತೆ, ನಿಮ್ಮ ಉಪದೇಶ ನಿಲ್ತಾ ಇಲ್ಲ. ಶ್ಲೋಕ 37 ಒಟ್ಟಿಗೆ ತಾತ್ಪರ್ಯ ಹೇಳ್ತೇನೆ. ಪದಂ ತ್ರಿಭುವನೋತ್ಕೃಷ್ಟಂ ಜಿಗೀಷೋಃ ಸಾಧುವರ್ತ್ಮ ಮೇ ಬ್ರೂಹಿ ಅಸ್ಮತ್ ಪಿತೃಭಿಃ ಬ್ರಹ್ಮನ್ ಅನ್ಯೈರಪಿ ಅನಧಿಷ್ಠಿತಂ. ಬ್ರೂಹ್ಯಸ್ಮತ್ ಪಿತೃಭಿರ್ಬ್ರಹ್ಮನ್ ಅನ್ಯೈರಪ್ಯನಧಿಷ್ಠಿತಂ. ಹೇ ಬ್ರಹ್ಮನ್, ಓ ಬ್ರಹ್ಮಜ್ಞರೇ, ಅಸ್ಮತ್ ಪಿತೃಭಿ, ನನ್ನ ಪಿತೃಗಳಿಂದ, ಅನ್ಯೈರಪಿ, ಬೇರೆ ಸಾಧಕರಿಂದಲೂ ಕೂಡ, ಅನಧಿಷ್ಠಿತಂ, ಸಾಧಿಸಲಾಗದ, ತ್ರಿಭುವನ ಉತ್ಕೃಷ್ಟಂ, ಮೂರು ಲೋಕಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ಪದಂ, ಸ್ಥಾನವನ್ನ, ಜಿಗೀಷೋಹೋ, ಗೆಲ್ಲಲು ಇಚ್ಛಿಸುವ ಮೇ, ನನಗೆ, ಸಾಧುವರ್ತ್ಮ ಬ್ರೂಹಿ, ಸರಿಯಾದ ಮಾರ್ಗವನ್ನ ಉಪದೇಶಿಸಿ. ಈ ಮೂರು ಶ್ಲೋಕಗಳ ಒಟ್ಟು ತಾತ್ಪರ್ಯವನ್ನು ಈಗ ನಿಮಗೆ ಹೇಳ್ತೇನೆ. ನಾರದರೆ, ನೀವು ಹೇಳಿದ ಉಪಾಯ, ಆ ಶಾಂತಿಯ ಮಾರ್ಗ, ಆ ಸಮಾಧಾನ, ಅದು ಬಹಳ ಉನ್ನತ ಮಟ್ಟದ್ದು. ನನ್ನ ಬುದ್ಧಿಗೆ ಅದು ಎಟಕ್ತಾ ಇಲ್ಲ. ಯಾಕೆ? ನಾನು ಮೊದಲೇ ಕ್ಷತ್ರಿಯ, ಸ್ವಭಾವದಿಂದ ಹಠಮಾರಿ. ನನ್ನ ಅವಿನಯಕ್ಕೆ ಕ್ಷಮೆ ಇರಲಿ ನಾರದರೆ. ನಾನು ಅವಿನೀತ ಅಂತ ನಿಮಗೆ ಅನಿಸಿದರೆ, ನಿಮ್ಮ ಮಾತು ನಾನು ಕೇಳಲಿಲ್ಲ, ಅವಿನೀತನಾದೆ ಅಂತ ಅನಿಸಿದರೆ ಕ್ಷಮೆ ಇರಲಿ. ಸತ್ಯ ಹೇಳಬೇಕು ಅಂದರೆ,
ನಿಮ್ಮ ಮಾತುಗಳ್ಯಾವು ನನಗೆ ರುಚಿಸ್ತಾ ಇಲ್ಲ. ನನ್ನ ಮನಸ್ಸು ಸುರುಚಿಯ ಮಾತುಗಳಿಂದ ಘಾಸಿಗೊಂಡಿದೆ. ನನ್ನ ತಂದೆ, ಅಜ್ಜ, ಮುತ್ತಜ್ಜ ಮುತ್ತಾದ ಹಿರಿಯರು ಮತ್ತು ಬೇರೆ ಯಾವುದೇ ಸಾಧಕರು ಈವರೆಗೆ ಸಾಧಿಸದ, ತ್ರಿಲೋಕಗಳಲ್ಲೂ ಉತ್ಕೃಷ್ಟ ಎನಿಸಿದ ಗುರಿ ಸಾಧನೆ ನನ್ನ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ನನಗೆ ತಾವು ಮಾರ್ಗದರ್ಶನ ಮಾಡಬೇಕು. ಇದು ನಾರದರಿಗೆ ಧ್ರುವನ ಪ್ರತಿಕ್ರಿಯೆ, ಪ್ರಾರ್ಥನೆ. ಇದಕ್ಕೆ ನಾರದರು ಏನು ಹೇಳ್ತಾರೆ ಅನ್ನೋದನ್ನು ಮುಂದೆ 40ನೇ ಶ್ಲೋಕದಲ್ಲಿ ನೋಡೋಣ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಧ್ರುವನಿಗೆ ಮೊದಲು ಬೇಕಾದದ್ದೇನು? ತಂದೆ ತೊಡೆ ಮೇಲೆ ಕುಳಿತುಕೊಳ್ಳೋದು. ಈಗೇನು ಮಾತಾಡ್ತಾ ಇದ್ದಾನೆ ನೋಡಿ. ನಾರದರ ಮುಂದೆ ಅವನು ಇಡೋ ಅವನ ತಪಸ್ಸಿನ ಉದ್ದೇಶ ತುಂಬಾ ಭಿನ್ನವಾದದ್ದು ಮತ್ತು ವಿಶಾಲವಾದದ್ದು. ತಪಸ್ಸು ಮಾಡ್ತೀನಿ, ಆಮೇಲೆ ನನಗೆ ತಂದೆ ತೊಡೆ ಮೇಲೆ ಕೂಡು ಹಂಗಾಗಬೇಕು ಅಲ್ಲ, ಅದನ್ನು ಹೇಳಿಲ್ಲ ನಾರದರ ಮುಂದೆ. ಈ ನಾರದರ ಮುಂದೆ ಧ್ರುವನು ಆಡಿದ ಮಾತುಗಳಲ್ಲಿ ತಂದೆ ತೊಡೆ ಮೇಲೆ ಕುಳಿತುಕೊಳ್ಳುವ ವಿಷಯದ ಪ್ರಸ್ತಾಪವೇ ಇಲ್ಲ. ಇದರಿಂದ ನಮಗೆ ತಿಳಿದು ಬರೋ ಸಂಗತಿ ಏನು ಅಂದರೆ, ಈ ಘಟನೆ ತಂದೆ ತೊಡೆ ಮೇಲೆ ಕೂಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಧ್ರುವ ತಪಸ್ಸಿಗೆ ಹೊರಟ. ಧ್ರುವನ ಕಥೆ ಹೇಳೋರು ನಾವು ಇದನ್ನು ಹೇಳ್ತೀವಿ, ಅವಳ ತಾಯಿ ಹೇಳಿದ್ಲು ಹೋಗುವಂತ ಹೊರಟ. ವಾಸ್ತವ ನೀವು ಸ್ವಲ್ಪ ಆಳದಲ್ಲಿ ಇದನ್ನ ನೋಡಿದರೆ, ಈ ಘಟನೆ ನಡೆಯದೇ ಇದ್ರೂ ಧ್ರುವ ಮತ್ಯಾವುದೋ ನೆಪ ಮಾಡಿ ತಪಸ್ಸಿಗೆ ಬರ್ತಾ ಇದ್ದ. ತಂದೆ ತೊಡೆ ಸಿಗಲಿಲ್ಲ ಅನ್ನೋ ನೆಪ ಸಾಕಾಯ್ತಲ್ವೇ ತಪಸ್ಸಿಗೆ ಹೊರಡ್ಲಿಕ್ಕೆ? ಒಂದು ವಿಷಯ ಯೋಚನೆ ಮಾಡಿ. ಆಗಿನ ಕಾಲದಲ್ಲಿ ರಾಜರಿಗೆ ಅನೇಕ ಹೆಂಡತಿಯರು. ಯಾವುದೇ ಹೆಂಡತಿ ಮೇಲೆ ಯಾವುದೋ ಕಾರಣಕ್ಕೆ ಹೆಚ್ಚು ಪ್ರೀತಿ, ಉಳಿದವರಿಗೆ ಅಸೂಯೆ, ಅವಮಾನ. ಅಂಥ ಹೆಂಡತಿಯರ ಮಕ್ಕಳಿಗೂ ರಾಜನಿಂದ ತಿರಸ್ಕಾರ, ಅವಮಾನ, ಇವೆಲ್ಲ ಅಪರೂಪದ ಘಟನೆ ಏನಲ್ಲ ಆಗಿನ ಕಾಲದಲ್ಲಿ. ಇಂಥ ಕಾರಣಗಳಿಗಾಗಿ ತಪಸ್ಸಿಗೆ ಹೋದವರು ಯಾರಾದರೂ ಇದ್ದಾರಾ? ಅನೇಕ ಜನ ಹೆಂಡಂದ್ರು ರಾಜರಿಗೆ. ಅವಮಾನ, ಯಾವುದೋ ಒಬ್ಬಳು ಪಟ್ಟದ ಮಹಿಷಿ, ಉಳಿದವರಿಗೆ ಅವಮಾನ, ಅವ್ರ ಮಕ್ಕಳಿಗೂ ಅವಮಾನ ತನ್ಮೂಲಕ. ತಪಸ್ಸಿಗೆ ಹೋದವರು ಯಾರಾದರೂ? ಒಬ್ಬನೊಬ್ರು ಇಲ್ಲ. ಇದೊಂದು ನೆಪ ಧ್ರುವ ತಪಸ್ಸಿಗೆ ಹೋಗ್ಲಿಕ್ಕೆ, ನಿಜವಾದ ಕಾರಣ ಅಲ್ವೇ ಅಲ್ಲ. ಇದನ್ನು ಓದ್ತಾ ಇದ್ದಾಗ ನನಗೆ ಆ ಭೀಮಸೇನ್ ಜೋಶಿ ಅವರದೊಂದು ಡಾಕ್ಯುಮೆಂಟ್ರಿ ಮೂವಿ ನೆನಪಾಯ್ತು. ನಿಮ್ಮಲ್ಲಿ ಕೆಲವರು ನೋಡಿರಬಹುದು. ಬಾಲ್ಯದಲ್ಲಿ ಅವರು ತಮ್ಮ ತಾಯಿ ತುಪ್ಪ ಬಡಿಸಲಿಲ್ಲ ಅನ್ನೋ ಕಾರಣಕ್ಕೆ ಮನೆ ಬಿಟ್ಟು ಹೋದ್ರಂತೆ. ಸಂಗೀತ ಕಲಿತು ದೊಡ್ಡ ಭಾರತ ರತ್ನ ಭೀಮಸೇನ್ ಜೋಶಿ ಅಂತ ಆಗ್ಲಿಕ್ಕೆ ಅದೇ ನೆಪ ಆಯ್ತು. ಅದನ್ನ ಇಂಟರ್ವ್ಯೂ ಮಾಡೋರು ಕೇಳ್ತಾರೆ. ಅದಕ್ಕೆ ಭೀಮಸೇನ್ ಜೋಶಿ ಅವರು ಹೇಳಿದ ಉತ್ತರ, ತುಪ್ಪ ಹಾಕಲಿಲ್ಲ ಅನ್ನೋದೊಂದು ಸುಮ್ಮನೆ ನೆಪ ಮಾತ್ರ. ಸಂಗೀತ ಕಲೀಲಿಕ್ಕೆ ಮನೆ ಬಿಟ್ಟು ಹೋಗಬೇಕು ಅನ್ನೋ ವಿಚಾರ ಆ ಎಳೆಯ ವಯಸ್ಸಿನಲ್ಲಿ ನನ್ನಲ್ಲಿ ಭದ್ರವಾಗಿ ಮನೆ ಮಾಡಿತ್ತು. ಇತ್ತದು. ಸಂಗೀತ ಕಲೀಲಿಕ್ಕೆ ಓಡಿ ಹೋಗ್ಬೇಕೆಲ್ಲಾದ್ರೂ, ಯಾರಾದರೂ ದೊಡ್ಡ ಸಂಗೀತ ವಿದ್ವಾಂಸರ ಬಳಿ ಹೋಗಿ ಇದ್ದು ಕಲಿಬೇಕು. ಅದಕ್ಕೆ ಮನೆಯಲ್ಲಿ ಊಟ ಕೂತಾಗ ತಾಯಿ ತುಪ್ಪ ಹಾಕಲಿಲ್ಲ ಅನ್ನೋದು ಒಂದು ನೆಪ ಆಯಿತು ಅಷ್ಟೇ, ಬಿಟ್ಟು ಹೊರಟು ಬಿಟ್ಟ. ಹಾಗೆ ಈ ಧ್ರುವನ ಘಟನೆ ನೋಡಿದಾಗ ಧ್ರುವನ ಮನಸ್ಸಿನಲ್ಲಿ ಯೋಗ್ಯತೆ ಬಹಳ ದೊಡ್ಡದು. ಧ್ರುವನದ್ದು ತಪಸ್ಸು ಮಾಡಿ ದೊಡ್ಡದನ್ನು ಸಾಧಿಸೋ ಛಲ ಅವನ ಸ್ವಭಾವದಲ್ಲೇ ಇತ್ತು. ಅದಕ್ಕೊಂದು ಈ ಘಟನೆ ನೆಪ ಆಯಿತು. ಇದು ಒಂದು. ಇನ್ನೊಂದು ಸಂಗತಿ ಇಲ್ಲಿ ಗಮನಾರ್ಹ ಅಂತ ನನಗೆ ಅನಿಸ್ತದೆ ನೋಡಿ. ಇದು ನನ್ನ ಯೋಚನೆ. ಈ ನಾರದ ಧ್ರುವ ಸಂಭಾಷಣೆ ಮತ್ತೂ ಒಂದು ದೃಷ್ಟಿಯಿಂದ ಮಹತ್ವದ್ದು. ಯಾಕೆ ಅಂದರೆ, ನಾವಿಲ್ಲಿ ದರ್ಶನಗಳಲ್ಲಿ ಸಾಮಾನ್ಯವಾಗಿ ಕಾಣತಕ್ಕಂಥ ದೈವವಾದ, ಪೌರುಷವಾದ, ಇವುಗಳ ಮುಖಾಮುಖಿ ಕಾಣ್ತೇವೆ. ನಾರದರು ದೈವವಾದವನ್ನ ಧ್ರುವನ ಪರೀಕ್ಷಾರ್ಥವಾಗಿ ಮಂಡಿಸಿ, ಧ್ರುವನ ಪೌರುಷ ಪರೀಕ್ಷೆಯ ಬಳಿಕ ಆ ಧ್ರುವನ ಮಾತನ್ನೇ ಪ್ರೋತ್ಸಾಹಿಸಿ ಅವನಿಗೆ ಮಾರ್ಗದರ್ಶನ ಮಾಡ್ತಾರೆ. ದರ್ಶನಗಳಲ್ಲಿ ಕಾಣೋ ಚರ್ಚೆಗೂ ಇಲ್ಲಿ ಕಾಣೋದಕ್ಕೂ ಇಷ್ಟೇ ವ್ಯತ್ಯಾಸ. ಕೊನೆಗೆ ಧ್ರುವನ ಮಾತಿನಿಂದ ಸಿದ್ಧವಾಗುವ ಪೌರುಷವಾದವೂ ಕೂಡ ದೈವಾನುಗ್ರಹಕ್ಕೆ ಕಾರಣವಾಗಬಹುದಾದ ತಪಸ್ಸು.
ದೈವವನ್ನ ಅಲ್ಲಗೆಳೆಯುವ ಪೌರುಷವಾದ ಅಲ್ಲ. ಆ ಒಂದು ವ್ಯತ್ಯಾಸ ಬಿಟ್ರೆ ಜೀವನದಲ್ಲಿ ಪದೇ ಪದೇ ನಾವು ಎದುರಿಸ್ತಕ್ಕಂಥ ದೈವವಾದ, ಪೌರುಷವಾದ, ಇವೆರಡರಲ್ಲಿ ಯಾವುದು ಸತ್ಯ? ಎಲ್ಲ ಭಗವಂತ ಮಾಡಿಸ್ತಾನೆ, ನಮ್ಮ ಕರ್ಮಾನುಸಾರ ಆಗ್ತದೆ. ಹಾಗಾದ್ರೆ ನಾವು ನಮ್ಮ ರೋಲ್ ಏನು? ನೋಡಿ, ಅಲ್ಲಿ ನಾರದರ ಮಾತು ಉತ್ತಾನಪಾದ ಅಲ್ಲ, ಸುರುಚಿ ಅಲ್ಲ, ನಿನ್ನ ಕರ್ಮ ಅಪ್ಪ. ಅದನ್ನು ಸ್ಪಷ್ಟವಾಗಿ ಹೇಳಿಲ್ಲ ನಾರದರು. ಆದರೆ ಕರ್ಮದ ಗತಿ, ಈಶ್ವರೇಚ್ಛಾ, ಇದಕ್ಕೆ ಅನುಗುಣವಾಗಿ ಜೀವನದಲ್ಲಿ ಘಟನೆಗಳು ನಡೀತವೆ. ಈ ವಿಶಾಲ ಹಿನ್ನೆಲೆಯಲ್ಲಿ ನಮ್ಮ ಜೀವನದ ಘಟನೆಗಳನ್ನ ಸಾರಾಸಾರ ವಿವೇಚನೆ ಮಾಡಿ ವಿವೇಕಿಯಾದವ ಏನ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು. ತಪಸ್ಸಿಗೆ ಹೋಗ್ಬೇಡ, ತಿರುಗಿ ಮನೆಗೆ ಮರಳು, ನನ್ನ ಕರ್ಮ ಅನ್ಕೊಂಡು ಸುಮ್ಮನಿರು. ಇದು ದೈವವಾದ. ನಾರದರು ಇದನ್ನು ಮುಂದಿಟ್ರು. ಧ್ರುವ ಏನ್ ಮಾಡಿದ? ಒಪ್ಪಲಿಲ್ಲ ಅದನ್ನು. ನಾನು ಕ್ಷತ್ರಿಯ, ಹಠದ ಸ್ವಭಾವ ನಂದು, ನಿಮ್ಮ ಮಾತನ್ನು ಕೇಳದೇ ಇರೋ ನನ್ನ ಅವಿನಯವನ್ನ ಕ್ಷಮಿಸಿರಿ, ನಾನು ತಪಸ್ಸಿಗೆ ಹೊರಟೆ. ಆದರೆ ನಾರದರೆ, ದಯವಿಟ್ಟು ನನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ತಾವು ಮಾರ್ಗದರ್ಶನ ಮಾಡಬೇಕು. ನೋಡಿ, ಮೊದಲು ನೀವು ಈಗ ಹೇಳಿದ ಮಾತನ್ನ ಕೇಳಲಿಲ್ಲ ನಾನು, ಆದ್ದರಿಂದ ನಾನು ಅವಿನೀತ ಅಂತ ಹೇಳೋ ಧ್ರುವ ಮುಂದೆ ಅವರ ಮಾರ್ಗದರ್ಶನವನ್ನೇ ಬೇಡ್ತಾನೆ. ತನ್ನ ಗುರಿ ದೊಡ್ಡದು. ಆ ಗುರಿ ಸಾಧಿಸಲಿಕ್ಕೆ ನಾರದರಂಥ ಮಹಾನುಭಾವರ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ ಎಲ್ಲ ಬೇಕು. ಹೀಗೆ ಪೌರುಷ ಪ್ರಯತ್ನದ ಹೆಗ್ಗಳಿಕೆಯನ್ನ, ಅವಶ್ಯಕತೆಯನ್ನ ಸಾರುವ, ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನ, ಭಗವದ್ ಅನುಗ್ರಹ ಅದನ್ನು ಬಿಟ್ಟುಕೊಡದ ಒಂದು ದೈವ ಪೌರುಷವಾದಗಳ ಮುಖಾಮುಖಿ ಸನ್ನಿವೇಶ ಮತ್ತು ಅದರಿಂದ ನಿರೂಪಿತವಾಗತಕ್ಕಂಥ ಸಂದೇಶ, ಅದು ಇಲ್ಲಿ ತಿಳಿಯಲೇಬೇಕಾದಂಥದ್ದು ಅಂತ ನನಗನಿಸಿ ಈ ಭಾಗವನ್ನು ಆರಿಸಿಕೊಂಡೆ. ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧ್ರುವನ ಮಾತುಗಳನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ. ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬಹುದು. ಒಂದು 5 ನಿಮಿಷ ಸಮಯ ಇದೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಕೇಳಿಸ್ತಾ ಇದೆ ಅಲ್ವಾ? ಮುರಳೀಧರ್ ಅವರು, ಪಾಠಾಂತರ ಇರಬಹುದು ನಿಮ್ಮ ಪುಸ್ತಕದಲ್ಲಿ. ಒಂದು ಸ್ವಲ್ಪ ನನಗೆ ಆ ವಿದ್ಯಾಪ್ರದ ಪುಸ್ತಕ ಹುಡುಕ್ಬೇಕು. ನಾನು ಮೂವ್ ಆಗಿದ್ದೀವಿ ಬಂಡಲ್. ಹೌದು, ನನ್ನ ಗಮನದಲ್ಲಿದೆ. ಅದಕ್ಕೆ ಒಂಚೂರು ನಾನು ಪುಸ್ತಕ ಹುಡುಕಿದ ಮೇಲೆ ಆ ಪಾಠಾಂತರ ನೋಡಿ ನಿಮಗೆ ನಾನು ಕ್ಲಾರಿಫೈ ಮಾಡ್ತೀನಿ. ಓ, ಎಕ್ಸ್ಟ್ರಾ ಇದೆಯಾ? ಓಕೆ, ನನಗೊಂಚೂರು ಅದನ್ನು ಫೋಟೋ ತೆಗೆದು ಕಳಿಸ್ತೀರಾ ವಾಟ್ಸ್ಯಾಪಲ್ಲಿ? ಓಕೆ, ಆಯ್ತು. ಮತ್ತೆ ಯಾರಿಗಾದ್ರೂ ಏನಾದರೂ ಹೇಳೋದು ಕೇಳೋದು ಇದೆಯಾ? ಆಗಲಿ. ಹಾಗಾದರೆ ಮುಂದಿನ ಅನುಸಂಧಾನದಲ್ಲಿ ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೂ ಸಾದರ ಪ್ರಣಾಮಗಳು. ಶ್ರೀಕೃಷ್ಣ ಅರ್ಪಣಮಸ್ತು.